ನೆನ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ನನಗೆ ಹೇಳೋದಕ್ಕೆ ಆಗ್ತಿಲ್ಲ. ಕಷ್ಟಪಟ್ಟು ದುಡಿದೆ, ಯಾವ ₹1 ಎಲ್ಲೂ ಬರಲ್ಲ ಅನ್ನೋ ಒಂದು ನೀರು ಬರ್ತಿದೆ. ಹಾಂ ಗೈಸ್, ಇಲ್ಲ ಅನ್ನೋದನ್ನೇ ಒಂದು ಅಡ್ವಾಂಟೇಜಾಗಿ ತಗೊಂಡು ಟಾಂಟ್ ಕೊಟ್ಟೋರ್ಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲದಕ್ಕೂ ಆನ್ಸರ್ ಇದೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ PCOD PCOS ಏನು ಡಿಫ್ರೆನ್ಸ್ ಇದೆ ಮತ್ತು ನನ್ನ ಒಂದು ಜರ್ನಿ PCOD ಜೊತೆ ಅದನ್ನು ಹೇಳಿದೆ. ಇವಾಗ ಪಾರ್ಟ್ 2 ಅದರಲ್ಲೇ ಹೇಳೋಣ ಅಂತ ಬಂದೆ. ನನಗೆ 3 months ಇದ್ದಾಗ ಅಬೋಷನ್ ಆಯಿತು, ಈ ಥರ ಹಾರ್ಟ್ ಬೀಟ್ ಕರೆಕ್ಟಾಗಿಲ್ಲ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿರೋ ಉದ್ದೇಶ ನಾನು ಒಂದೇ. ಎಷ್ಟೋ ಜನ ಹೆಣ್ಮಕ್ಳು PCOD PCOS ಇಂದ ಸಫರ್ ಪಡ್ತಾ ಇರ್ತೀರ. ಎಷ್ಟೋ ಜನ ಮಕ್ಕಳಿಲ್ಲ ಅಂತಲೂ ಹೊಂದಿರ್ತೀರ. ಅವರಿಗೆ ನನ್ನ ಒಂದು ಸ್ಟೋರಿ ಒಂದು ಇನ್ಸ್ಪಿರೇಷನ್ ಆಗಲಿ, ಅವರು ಪಾಸಿಟಿವ್ ಆಗಿರಲಿ ಅನ್ನೋದೊಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅದಾಗುತ್ತೆ ಅಬೋಷನ್ ಆದಮೇಲೆ ಓಕೆ ಅಂದ್ಬಿಟ್ಟು ನಾನೊಂದು 1 year 2 year ಹಾಸ್ಪಿಟಲ್ ಕಡೆನೇ ಹಾಸ್ಪಿಟಲ್ಗೆ ಹೋಗಲ್ಲ. ಸಮಥಿಂಗ್ ನಮ್ಮದು ಫ್ಯಾಮಿಲಿ ಕಮಿಟ್ಮೆಂಟ್ ಎಲ್ಲ ಇರುತ್ತೆ, ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಿಮಗೆ ಗೊತ್ತಿದೆ, ಗೈನಿಕ್ ಟ್ರೀಟ್ಮೆಂಟ್ ಇದೆಯಲ್ಲ ತುಂಬ ಕಾಸ್ಟ್ಲಿ, ಅದರಲ್ಲೂ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಸ್ಕ್ಯಾನಿಂಗ್ ಇದೆಯಲ್ಲ, ಇವೆಲ್ಲ ತುಂಬ ಕಾಸ್ಟ್ಲಿ. ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೂ 1 monthಗೆ 3,000 to 4,000 ಟ್ಯಾಬ್ಲೆಟ್ಸ್ ಬೇಕಿರುತ್ತೆ. ಮತ್ತು ಏನಾದರೂ ಕನ್ಸೀವ್ ಆಗಲಿಕ್ಕೆ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಏನಾದ್ರು ಕೊಡ್ತಿದ್ರೆ ಬ್ಯಾಕ್ ಟು ಬ್ಯಾಕ್ ಸ್ಕ್ಯಾನಿಂಗ್ಸ್ ಇರುತ್ತೆ. ಒಂದು ದಿನ ಬಿಟ್ಟು ಒಂದಿನ ಸ್ಕ್ಯಾನ್ ಮಾಡಿಸಿ ಎಗ್ ಡೆವಲಪ್ಮೆಂಟ್ ಹೇಗಿದೆ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ಅದೊಂದು 3-4 ಸ್ಕ್ಯಾನ್ಸ್ ಇರುತ್ತೆ. ಇದೆಲ್ಲ ಇರುತ್ತೆ ಒಂದು ಟ್ರೀಟ್ಮೆಂಟಲ್ಲಿ. IUI ಮಾಡೋರಿಗೆ ಇಲ್ಲಾಂದ್ರೂ 30,000 to 40,000 ಖರ್ಚಾಗುತ್ತೆ. ಈ ಥರ ತುಂಬ ಟ್ರೀಟ್ಮೆಂಟ್ಸ್ ಇದೆ. ಇವಾಗಂತೂ IVF ಬಂದಿದೆ. ಇದೆಲ್ಲದಕ್ಕೂ ತುಂಬ ಕಾಸ್ಟ್ಲಿ ಇರುತ್ತೆ. ದೊಡ್ಡವರೇ ಹೇಗೋ ಮಾಡ್ಕೋತಾರೆ, ಬಟ್ ಬಡವ್ರಿಗೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದಾದಮೇಲೆ ಒಂದು 2 years ನಾನು ಡ್ರಾಪ್ ಆಗ್ತೀನಿ. ಎಮೋಷ್ನಲ್ ಮೂಮೆಂಟ್ ಸಮಥಿಂಗ್. ಹಾಸ್ಪಿಟಲಿಂದ ಬನಶಂಕರಿಗೆ ಆಲ್ಮೋಸ್ಟ್ 3 kilometer ಏನೋ ಆಗುತ್ತೆ. ಅಲ್ಲಿಂದ ಹತ್ಕೊಂಡು ನಡ್ಕೊಬಂದಿರೋ ದಿನಗಳು ಇದ್ದಾವೆ. IUI ಫೇಲ್ ಆಗುತ್ತೆ. ಅದಾದಮೇಲೆ ತುಂಬ ದೊಡ್ಡ ಡಿಸಿಷನ್ಗೆ ನಾವು ಹೋಗ್ತೀವಿ. ಒಂದು ನಿಮಿಷ. ತುಂಬ ದೊಡ್ಡ ಡಿಸಿಷನ್. ಬಿಕಾಸ್ ನಾವು ಏನೋ ಒಂದಕ್ಕೆ ಅಮೌಂಟ್ನ ಸೇವ್ ಮಾಡಿಟ್ಟಿರ್ತೀವಿ. ಸಮ್ ಪ್ರಾಪರ್ಟಿ ಪರ್ಚೇಸ್ ಸಮಥಿಂಗ್ ಏನೋ ತೊಗೋಬೇಕು ಅಂತ ಅಂದ್ಬಿಟ್ಟು ಆ ದುಡ್ಡನ್ನ ಇದು ಮೇನ್ಲಿ ಮುಖ್ಯ ಆಗುತ್ತೆ. ಇದಾದರೆ ನೆಕ್ಸ್ಟ್, ಬಿಕಾಸ್ ನನಗೆ 2 ಮಕ್ಕಳಿದ್ದಾರೆ. ಅದು ಗಂಡು ಮಗುವೂ ಇಲ್ಲ ಅನ್ನಂಗಿಲ್ಲ, ಹೆಣ್ಮಗುನೂ ಇಲ್ಲ ಅನ್ನಂಗಿಲ್ಲ. ಒಂದು ಗರ್ಲ್ ಇದ್ದಾಳೆ, ಒಂದು ಬಾಯ್ ಇದೆ. ಬಟ್ ಆ ಸ್ಟೋರಿ ಎಲ್ಲ ನೆನ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ನನಗೆ ಹೇಳೋದಕ್ಕೆ ಆಗ್ತಿಲ್ಲ. ಏನು ಅನ್ನೋದು ನನಗೆ ನಿಜ ಗೊತ್ತಾಗ್ತಿಲ್ಲ. ಬಿಕಾಸ್ ಆ ಸ್ಟೋರಿ ನೆನ್ಕೊಂಡಾಗ ನಿಜ ನಂಗೆ ಹೇಳೋದಕ್ಕೆ ಆಗ್ತಿಲ್ಲ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ನನ್ನ ಸುತ್ತಮುತ್ತ ಇದ್ದ ನನ್ನ ಫ್ರೆಂಡ್ಸ್ ಅವರಿಗೆ ಗೊತ್ತಿರುತ್ತೆ ನನ್ನ ಸಫರ್ ಎಷ್ಟು ಅನ್ನೋದು. ಬಿಕಾಸ್ ಇವತ್ತು ಪ್ರತಿಯೊಬ್ಬರು ಖುಷಿ ಪಡ್ತಾರೆ. ಅಯ್ಯೋ ತುಂಬ ಗೋಳುತ್ತಾರೆ, ತುಂಬ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದಾಗ ಅವರೆಲ್ಲ ಹೇಳ್ತಿರ್ತಾರೆ, ಅವಾಗಿಲ್ಲ ಇಲ್ಲ ಅಂತಿದೆ, ಅವಾಗ ಅಳ್ತಿದ್ದೆ ಇಲ್ಲ ಅಂತ, ಇವಾಗ ನೋಡೋ ಮಕ್ಕಳನ್ನೇ ಬೈತೀಯ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಯಾರೂ ನನ್ನ ಮನಸ್ಸಿಗೆ ಯಾವತ್ತೂ ನೋವು ಮಾಡಲ್ಲ. ಸಮಥಿಂಗ್. ಬಟ್ ಆ ಸ್ಟೋರಿನ ಹೇಳ್ಬೇಕಾದ್ರೆ ನಿಜ ನೀರು ಬರ್ತಿತ್ತು. ಗೈಸ್, ಓಕೆ, ಏನಂತ ಅಂದರೆ ಏನೋ ಪ್ರಾಪರ್ಟಿನ ತೊಗೋಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಸ್ವಲ್ಪ ಸೇವಿಂಗ್ಸ್ ಇರುತ್ತೆ. ಸ್ವಲ್ಪ ಪ್ರಾಪರ್ಟಿನ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಒಂದು ಸೇವಿಂಗ್ಸ್ನ ಮಾಡಿರ್ತೀವಿ. ಆ ಸೇವಿಂಗ್ಸ್ನ ಪ್ರಾಪರ್ಟಿ ಯಾವಾಗ ಬೇಕಾದ್ರೂ ತೊಗೋಬೋದು. ಬಟ್ ಇದು ಆಗಿಬಿಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಡಾಕ್ಟರ್ ಸಜೆಷನ್ನ ತೊಗೊಂಡು ದೊಡ್ಡ ಒಂದು ಡಿಸಿಷನ್ IVFಗೆ ಒಪ್ಕೋತೀವಿ. ಬಿಕಾಸ್ IVF ಅನ್ನೋದು ನಿಜ ಈಸಿ ಪ್ರಾಸೆಸ್ ಅಂತೂ ಅಲ್ಲ. ಹೆಣ್ಮಕ್ಳು ಬಾಡಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಹಾರ್ಮೋನ್ಸ್ ಜೊತೆ ಫೈಟ್ ಮಾಡೋದೇ IVF. ಹೆಣ್ಮಕ್ಳಿಗೆ ಏನು ಬಾಡಿಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅದ್ರ ಜೊತೆ ಫೈಟ್ ಮಾಡೋದೇ IVF ಅಂತ ನನ್ನ ಪ್ರಕಾರ. ಅದು ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಇರುತ್ತೆ, ಸಮಥಿಂಗ್ ತುಂಬ ಪ್ರೋಸೆಸ್, ಟ್ಯಾಬ್ಲೆಟ್ಸ್,
ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಇರುತ್ತೆ, ಈಸ್ಟ್ರೋಜನ್ಸ್ ತುಂಬ ಇಂಜೆಕ್ಷನ್ಸ್ ಇರುತ್ತೆ. ಇಂಜೆಕ್ಷನ್ಸ್ ಇವುಗಳ ಜೊತೆ ಎಲ್ಲ ಫೈಟ್ ಮಾಡಿ ಬಾಡಿ, ಅದು ಒಂದು ಪ್ರಾಸೆಸ್ ನಡೆಯುತ್ತೆ. ಇದಕ್ಕೆ ಓಕೆ ಇದು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೇ ದಿನ ತೊಗೊಂಡೋಗಿ 2 lakh ಅಮೌಂಟ್ನ ಹಾಸ್ಪಿಟಲ್ಗೆ ಪೇ ಮಾಡ್ತೀವಿ. ಪೇ ಮಾಡಿ IVF ಆಗುತ್ತೆ. IVF ಆಗಿ ಮನೆಗೆ ಬರ್ತೀವಿ. ಮನೆಗೆ ಬಂದಮೇಲೆ 15-20 ಡೇಸ್ ರೆಸ್ಟ್ ತಗೊಂಬ, ಬೆಡ್ ರೆಸ್ಟ್ ಇರುತ್ತೆ, ಬೆಡ್ ರೆಸ್ಟ್ನ ತಗೊಳ್ಳಿ. ಅದಾದಮೇಲೆ ನೋಡೋಣ. ಅದಾದಮೇಲೆ ಬೀಟಾ HCG ಟೆಸ್ಟ್ ಮಾಡಿಸೋಣ, ಅದರಲ್ಲಿ ಪಾಸಿಟಿವ್ ಅಂದರೆ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆಲ್ಮೋಸ್ಟ್ 15 ಡೇಸ್, ಬಿಕಾಸ್ ನೀವು ನಂಬಲ್ಲ, ಹಾಸ್ಪಿಟಲಲ್ಲಿ 2 lakh ಕೊಟ್ಟು ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿಂದ ನಾವು ಬಂದಿದ್ದು ಜರ್ನಿ, ಅಲ್ಲಿಂದ ಬಂದು 20 ಡೇಸ್ ನಾನು ರೆಸ್ಟ್ ತೊಗೊಂಡು ನನ್ನ ಹಸ್ಬೆಂಡೇ ಪ್ರತಿಯೊಂದು ಟಿಫನ್ ಪ್ರತಿಯೊಂದೂ ಈ ಕಡೆಯಿಂದ ಅಮ್ಮ ಬರೋಕ್ಕಾಗಲ್ಲ. ಈಗ ನಾನು ಮನೇಲಿ ಹೇಳಿರಲಿಲ್ಲ, ಹಸ್ಬೆಂಡ್ ಮನೇಲಿ, ಅಲ್ಲಿ ಅಮ್ಮ ಬರೋ ಸಿಚುವೇಷನಲ್ಲಿ ಅವರು ಇರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಬಟ್ಟೆ ಒಗೆಯೋದ್ರಿಂದ ಹಿಡಿದು ನನ್ನನ್ನು ಕೇರ್ ಮಾಡೋದು ಪ್ರತಿಯೊಂದು ಅವರೇ ನೋಡ್ಕೊಳ್ತಾರೆ. ನಾನು ಆಫೀಸ್ ರಜಾ ತೊಗೊಂಡಿರ್ತೀನಿ 20 ಡೇಸ್ ಏನೋ. ಅದಾದಮೇಲೆ 20 ಡೇಸ್ ಆದಮೇಲೆ ಬೀಟಾ HCG ಟೆಸ್ಟ್ ಮಾಡ್ತಾರೆ ಗೈಸ್, ನೆಗೆಟಿವ್ ಬರುತ್ತೆ. 2 lakh, ಒಂದು 15,000 ಎಕ್ಸ್ಟ್ರಾ ಮೆಡಿಕೇಷನ್ಸ್, ನೀರಲ್ಲಿ ಹೋಮ ಬಿಟ್ಟಂಗೆ ಹೋಯಿತು. ಬಿಕಾಸ್ IVFಗೂ ಕೂಡ ಡಾಕ್ಟರ್ ಕೊಡುವಂಥ ಪರ್ಸೆಂಟೇಜ್ 70%, 30% ಅವ್ರು ಗ್ಯಾರಂಟಿ ಕೊಡಲ್ಲ, ಅದು ದೇವ್ರ ಇಚ್ಛೆ. ಅದು ನೀವು 70% ಗ್ಯಾರಂಟಿ ಕೊಡ್ತೀವಿ ಅಷ್ಟೇ ಅವ್ರು ಹೇಳೋದು. ಬಿಕಾಸ್ IVF ಮಾಡ್ಸೋಕ್ಕಿಂತ ಮುಂಚೆ ಇರೋ ಮಾತುಗಳು, IVF ಆದಮೇಲೆ ಡಾಕ್ಟರ್ ಬಾಯಿಗಳಲ್ಲಿ ಬರೋ ಮಾತುಗಳು ತುಂಬ ಚೇಂಜಸ್ ಇರುತ್ತೆ. ಬಟ್ IVF ಮಾಡಿಸ್ಲೇಬೇಡಿ ಅಂತ ನಾನು ಹೇಳಲ್ಲ, ಬಟ್ ನಿಮ್ಮ ಬಾಡಿ ಕಂಡೀಷನ್ಸ್ನ ನೋಡಿಕೊಂಡು ಮಾಡಿಸಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಅದು ಫೇಲ್ಡ್ ಆಗುತ್ತೆ. ಬಿಕಾಸ್ ಇದು ಏನಕ್ಕಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. 2 fertile ಎಗ್ಸ್ನೇನೋ 2 embryosನ ಏನೋ ಇಂಜೆಕ್ಟ್ ಮಾಡಿದ್ದಾರೆ, ಬಟ್ ನನಗೆ ಫೇಲ್ಡ್ ಆಗುತ್ತೆ. 2.5 lakh ಏನೋ ಲಾಸ್ ಆಗುತ್ತೆ. ಅದಾದಮೇಲೆ ಹಿಂಗೆ ಬಿಡು ಬೇಡ ಅಂತ ಅಂದ್ಬಿಟ್ಟು ಅದಾದಮೇಲೆ ಖುಷಿ ಹಾಸ್ಪಿಟಲಲ್ಲಿ ಅಲ್ಲೊಂದು ಸಲ IUI ಮಾಡಿಸ್ತೀವಿ, ಅದು ಫೇಲ್ಡ್ ಆಗುತ್ತೆ. ಖುಷಿ ಹಾಸ್ಪಿಟಲ್ಗೆ ಅದಾದಮೇಲೆ ನಾನು ಹೋಗಿದ್ದು. ನಾನು ಖುಷಿ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ದು ಯಾರು ಅಂದರೆ, ಪದ್ಮನಾಭ ನಗರಲ್ಲಿ ನನ್ನ ಡೆಲಿವರಿ ಮಾಡಿದ ಡಾಕ್ಟ್ರು ಅವರೇ, ಶೈಲಾ ರಘುರಾಮ್ ಅಂತ ಅಂದ್ಬಿಟ್ಟು. ಆ ಮೇಡಮ್ಗೆ ನಾನು ಒಂದು ಸಲ ಏನೋ ತೋರ್ಸೋಕ್ಕೆ ಅಂತ ಹೋದಾಗ, ಗೈನಕಾಲಜಿಸ್ಟ್ ಇದ್ದಾರೆ, ಒಂದು ಸಲ ತೋರಿಸಿ ಅಂದಾಗ ಅವ್ರ ಹತ್ರ ಹೋದಾಗ ಅವರು ನನ್ನ ನಾನು ತೋರಿಸಿರೋ ಹಾಸ್ಪಿಟಲ್ ಲಿಸ್ಟೆಲ್ಲ ನೋಡಿ, ಪಾವನ ನೀನು ಬೆಸ್ಟ್ ಕನ್ಸಲ್ಟ್ ಮಾಡು ಖುಷಿ ಹಾಸ್ಪಿಟಲ್ನ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಲ್ಲಿಗೆ ಹೋದಾಗ ಅಷ್ಟು ಟ್ರೀಟ್ಮೆಂಟ್ನ ನಂಗೆ ತೊಗೊಂಡಿದ್ರು. ಒಂದು ಸಲ ಕೂಡ ನನಗೆ ಡ್ರಿಲ್ಲಿಂಗ್ ಅದೇನೂ ಆಗಿರಲಿಲ್ಲ. ನೀರಿನ ಗುಳ್ಳೆಗಳನ್ನ ಹೊಡಿತೀವಿ, ಡ್ರಿಲ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ಸರಿ IUI ಆಗಿ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ತೀವಿ ಅಲ್ಲೂ ಕೂಡ. ಅದಾದಮೇಲೆ ಪುನಃ ಓಕೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು 1 day ಪ್ರೋಸೆಸ್. ಅದು ಮೈನರ್ ಆಪ್ರೇಷನ್ ಥರ, ಅದೇನು ಕುಯ್ಯೋದು ಆ ಥರ ಏನು ಮಾಡಲ್ಲ. ಲೈಕ್ ಸಮಥಿಂಗ್ ಏನೋ ಪೈಪ್ ಥರ ಏನೋ ಬಿಟ್ಟು ಅದು ಡ್ರಿಲ್ಲಿಂಗ್ ಮಾಡ್ತಾರೆ. ಅಂದರೆ ಓವರೀಸಲ್ಲಿ ಏನು ನೀರಿನ ಗುಳ್ಳೆಗಳಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಹೊಡಿತಾರೆ. ನಾನು ಅವಾಗ ಒಂದು ಚೆನ್ನಾಗಿರೋ ಕಂಪನಿಯಲ್ಲಿ ಕೆಲಸಕ್ಕಿದ್ದೆ, ಅಲ್ಲಿ ರಜಾ ಇಲ್ಲ, ನಾನು ಇದೇ ಮುಖ್ಯ ಅಂತ ಹೇಳಿಬಿಟ್ಟು ಕೆಲಸ ಬಿಡಲ್ಲ, ಕೆಲಸಕ್ಕೆ ರಜಾ ತೊಗೊಳ್ತೀನಿ. ನೋಡೋಣ ಪಾಸಿಟಿವ್ ಏನಾದ್ರು ಬಂದರೆ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡೆ ರಜಾ ತೊಗೊಳ್ತೀನಿ. 1 month ಏನೋ ರಜಾ ತೊಗೊಂಡಿರ್ತೀನಿ. ಸರಿ ಈ ಥರ ನಂಗೆ ಟ್ರೀಟ್ಮೆಂಟ್ ಇದೆ ಸಮಥಿಂಗ್ ಅಂತ ನಿಜ ಹೇಳ್ಬಿಟ್ಟೇ ತೊಗೊಳ್ತೀನಿ. ಅದು ತೊಗೊಂಡಾದಮೇಲೆ ಅವರು ಡ್ರಿಲ್ಲಿಂಗ್ ಏನೋ ಮಾಡ್ತಾರೆ. ಡ್ರಿಲ್ಲಿಂಗ್ ಮಾಡಾದಮೇಲೆ 3 months ಟೈಮ್ ಇರುತ್ತೆ. ಡ್ರಿಲ್ಲಿಂಗ್ ಆದಮೇಲೆ 3 months ಟೈಮ್ ಇರುತ್ತೆ. ನೀರಿನ ಗುಳ್ಳೆಗಳು ಹೊಡೆದ್ಮೇಲೆ ಆ ಟೈಮಲ್ಲಿ ನಿಂತರೆ ನಿನ್ನ ಅದೃಷ್ಟ ಅಂತ ಡಾಕ್ಟರ್ ಹೇಳ್ತಾರೆ. ಓಕೆ ಅಂತ ಅಂದ್ಬಿಟ್ಟು ಡ್ರಿಲ್ಲಿಂಗ್ ಎಲ್ಲ ಆಗುತ್ತೆ. ಇನ್ನು 1 month ನಾನು ಆಲ್ಮೋಸ್ಟ್ 20 days ರೆಸ್ಟ್ ಮಾಡೋಣ, ಆಫೀಸ್ಗೆ ಹೋಗೋದು ಬೇಡ ಅಂದ್ಬಿಟ್ಟು ರೆಸ್ಟಲ್ಲೇ ಇರ್ತೀನಿ. ಆ ರೆಸ್ಟ್ ಟೈಮಲ್ಲೇ ಏನಕ್ಕದು ಫ್ಲ್ಯಾಶ್ ಆಗುತ್ತೋ, ಏನಕ್ಕೆ ಅನ್ನಿಸ್ತು ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲ ನನ್ನ ಒಂದು ನೋವನ್ನ ನೋಡಿ ಆ ದೇವರು ಒಂದು ದಾರಿ ತೋರಿಸೋದನ್ನೂ ಗೊತ್ತಿಲ್ಲ. ಬಿಕಾಸ್ ನಾನು ತಕ್ಷಣ ಹೊರಡೋದೆ ತಿರುಪತಿಗೆ. ನಮ್ಮ ಆಫೀಸಲ್ಲಿ ನನ್ನ ಕೊಲೀಗ್ ನಾನು ಅರ್ಜೆಂಟಾಗಿ ಹೋಗಿ ಟಿಕೆಟ್ ಬುಕ್ ಮಾಡ್ಸೋಕೆ ಹೋಗ್ತೀವಿ. ಅವತ್ತು ಒಂದೂ ಟಿಕೆಟ್ ಇಲ್ಲ. ಸರ್ ಹೇಗಾದರೂ ಸರಿ ನಾನು ಹೋಗಲೇಬೇಕು ತಿರುಪತಿಗೆ, ನನಗೆ ಅನ್ನಿಸ್ಬಿಟ್ಟಿದೆ, ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ಹೇಳ್ತೀನಿ. ಅವರು ಮೇಡಮ್ 2 ಸೀಟ್ ಇದೆ, ಅದು ಒಂದೇ ಹತ್ರ ಇಲ್ಲ, ಬೇರೆ ಇದೆ ಸಿಟ್ಟಿಂಗು, ಸರಿ ಬುಕ್ ಮಾಡಿಕೊಡ್ತೀನಿ, ಅದೇನಾದ್ರು ಕ್ಯಾನ್ಸಲ್ ಆದರೆ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ ನೋಡಿ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಬುಕ್ ಮಾಡಿಸ್ತೀವಿ. ತುಂಬ ಜನ ಹೇಳ್ತಾರೆ ಅಯ್ಯೋ ತಿರುಪತಿ ಇವಾಗ ತುಂಬ ರಶ್ ಇದೆ, ಮಳೆ ಟೈಮ್ ಬೇರೆ. ನಾವು ಅಕ್ಟೋಬರಲ್ಲಿ ಹೋಗಿರ್ತೀವಿ ತಿರುಪತಿಗೆ, October 16 ಏನೋ ಅವಾಗ ಹೋಗಿರ್ತೀವಿ, ತುಂಬ ರಶ್ ಇರುತ್ತೆ.
ಈ ಟೈಮಲ್ಲಿ ಹೋಗ್ತಾ ಇದ್ದೀರಲ್ಲ ತುಂಬ ರಶ್ ಇರುತ್ತೆ, ಅಯ್ಯೋ 2 ದಿನ ಆದರೂ ಆಯಿತು 3 ದಿನ ಆದರೂ ಆಯಿತು ದರ್ಶನಕ್ಕೆ ಅಂತ. ಆ ಥರ ಏನೂ ಆಗಲಿಲ್ಲ, ಒಂದೇ ದಿನಕ್ಕೆ ದರ್ಶನ ಆಗುತ್ತೆ. ತಿರುಪತಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ತಿರುಪತಿಗೆ ಹೊರಡ್ತೀವಿ. ವಿತಿನ್ 2 ಡೇಸಲ್ಲಿ ಡಿಸೈಡ್ ಆಗುತ್ತೆ ತಿರುಪತಿಗೆ ಹೋಗೋದು. 2 ಡೇಸಲ್ಲಿ ಡಿಸೈಡ್ ಆಗಿ ತಿರುಪತಿಗೆ ಅನ್ನಿಸ್ಬಿಟ್ಟಿದೆ ಹೋಗಬೇಕು ಅಷ್ಟೇ ಅಂತ. ಅದ್ರ ಹಿಂದೆ ನನ್ನ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು ಅವಳು ಅವರ ರಿಲೇಟಿವ್ ಒಬ್ಬರು ಜ್ಯೋತಿಷ್ಯ ಹೇಳ್ತಾರೆ ಕಣೆ, ನಾನು ಅವ್ರಿಗೆ ಕೇಳ್ತೀನಿ, ಕಾನ್ಫರೆನ್ಸ್ ಆಗ್ತೀನಿ, ಕೇಳು ನಿಂದೆಲ್ಲ ಹೇಳಿ ಅಂತ ಹೇಳ್ತಾಳೆ. ಅವ್ರು ಒಂದು ವಾರನೋ ಒಂದು 6 ಮಂತ್ ಹಿಂದೆ ಹೇಳಿರ್ತಾರೆ. ಬಟ್ ನಾನು ಅದನ್ನು ಫ್ಲ್ಯಾಶ್ ಮಾಡಿಕೊಂಡು ಆವಾಗ ದೇವಸ್ಥಾನಕ್ಕೆ ಹೊರಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಅವರೊಂದು 6 ಮಂತ್ ಹಿಂದೆ ಹೇಳ್ತಾರೆ, ತಿರುಪತಿ ನಿಮ್ಮ ಮನೆ ದೇವ್ರಿಗೆ ಹೋಗಲೇಬೇಕು, ನಿಮ್ಮ ಜಾತಕ ಏನೂ ತೋರಿಸ್ತಾ ಇಲ್ಲ, ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಜಾತಕನೇ ತೋರಿಸ್ತಾ ಇಲ್ಲ ನಿಮ್ಮಿಬ್ರದ್ದು, ನೀವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಮನೆ ದೇವ್ರ ಆಶೀರ್ವಾದ ತೊಗೊಂಡು ಬರಲೇಬೇಕು ಅಂತ ಹೇಳ್ತಾರೆ. ಓ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೋಗೋಣ ಅಂತ. ಅದು ನಾವು ಇಲ್ಲಾಂದ್ರೂ ಒಂದು 3-4 ಇಯರ್ಸಿಂದ ಅವ್ರು ಹೇಳೋಕ್ಕಿಂತ ಮುಂಚೆಯಿಂದನೂ ಟ್ರೈ ಮಾಡ್ತಿದ್ವಿ ತಿರುಪತಿಗೆ ಹೋಗಬೇಕು ಅಂತ. ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ಬಿಡು ಇವಾಗ. ಅದಾದಮೇಲೆ 6 ಮಂತ್ ಆದಮೇಲೆ ನಂಗೆ ಡ್ರಿಲ್ಲಿಂಗ್ ಟ್ರೀಟ್ಮೆಂಟ್ ಆಗುತ್ತೆ. ಟ್ರೀಟ್ಮೆಂಟ್ ಆದಮೇಲೆ ನಾನೇ ಡಿಸೈಡ್ ಮಾಡ್ಕೋತೀನಿ, ಇಲ್ಲ ಹೋಗ್ಬಿಡೋಣ, ಹೋಗಲೇಬೇಕು. ಈ ಡಾಕ್ಟರ್ ಹೇಳಿದ್ದಾರೆ ಈ 3 ಮಂತ್ಸಲ್ಲಿ ಆದರೆ ಆದಂಗೆ, ಇಲ್ಲಾಂದರೆ ನಿನ್ನ ಅದೃಷ್ಟ, ಇಲ್ಲಾಂದರೆ ಪುನಃ ನಿಂಗೆ IVF ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅಷ್ಟು 3-4 ಲ್ಯಾಕ್ಸ್ ಎಲ್ಲಿ ತರೋದು? ಪುನಃ 3-4 ಲ್ಯಾಕ್ಸ್ ತಂದು ನಾವು ತೊಗೊಳ್ಳೋವಂಥ ಸಿಚುವೇಷನಲ್ಲಂತೂ ನಾವಿರಲ್ಲ. ಡ್ರಿಲ್ಲಿಂಗ್ ಆಯಿತು ಬಿಡು, ಇನ್ನೇನಾದರೂ ಆಗಲಿ ಹಣೆ ಬರ ಅಂದ್ಬಿಟ್ಟು ಸುಮ್ಮನೆ ಹೋಗ್ತೀವಿ. ಸುಮ್ಮನಾದಮೇಲೆ ತಿರುಪತಿಗೆ ಹೋಗ್ತೀವಿ, ದರ್ಶನ ಮಾಡ್ಕೊಂಬರ್ತೀವಿ. ಅದಾದಮೇಲೆ ತಿರುಪತಿಯಿಂದ ಬಂದು ನೆಕ್ಸ್ಟ್ ಮಂತ್ ನವೆಂಬರ್ 25th ಅನಿಸುತ್ತೆ, ನವೆಂಬರ್ 25th ನನಗೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ. 1 ಮಂತ್ 5 ಡೇಸ್ ಏನೋ ಆಗಿರುತ್ತೆ. 1 ಮಂತ್ 5 ಡೇಸಿಗೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ. ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ ಗಾಯ್ಸ್. ನಿಜವಾಗ್ಲೂ ನನ್ನ ಲೈಫಲ್ಲಿ ಡಾಕ್ಟರ್, ಮೆಡಿಕಲ್ ಫೀಲ್ಡ್ ಎಷ್ಟೇ ಡೆವಲಪ್ ಆಗಿ ಏನೇನೇ ಕಂಡುಹಿಡ್ದು ಏನೇ ಆಗಿದ್ರು ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಏಕೆಂದರೆ ಒಂದು 10-15 ಲ್ಯಾಕ್ ಹಾಸ್ಪಿಟಲ್ಗೆ ಸುರಿದು ಅಷ್ಟೆಲ್ಲ ಖರ್ಚು ಮಾಡಿದ್ರು ಕೊನೆಗೆ ನಮಗೆ ಆ ತಿಮ್ಮಪ್ಪನ ಆಶೀರ್ವಾದ ಸಿಕ್ಕಿದ ಮೇಲೆ ಒಳ್ಳೆಯದಾಗಿದ್ದು. ನಿಜವಾಗ್ಲೂ ತಿರುಪತಿಗೆ ನಾವು ಹೋದ್ಮೇಲೆ ನನಗೆ ವಿತಿನ್ 1 ಮಂತಲ್ಲಿ ಕನ್ಫರ್ಮ್ ಆಗುತ್ತೆ. ಅದಾದ ಸಮಥಿಂಗ್ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಒಂದು ಸಲ ಹೇಳ್ತೀನಿ, ಹೇಗೆ ಡಾಕ್ಟರ್ ಹೇಳಿದ್ದು ಟ್ವಿನ್ಸ್ ಅಂತ, ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ. ಡ್ರಿಲ್ಲಿಂಗ್ ಆದಮೇಲೆ ವಿತಿನ್ 3 ಮಂತ್ಸ್ ಹೇಳಿರ್ತಾರೆ, ನಂಗೆ 1 ಮಂತಲ್ಲೇ ಕನ್ಫರ್ಮ್ ಆಗುತ್ತೆ ನನಗೆ ಪ್ರೆಗ್ನೆಂಟ್ ಅಂತ. ಇಷ್ಟು ನನ್ನ PCOD ಟು ನನ್ನ ಟ್ವಿನ್ಸ್ ಮಕ್ಕಳು ನನಗೆ ಆಗಿದಂಥ ಒಂದು ಜರ್ನಿ. ನಿಜವಾಗ್ಲೂ ನನ್ನ ಆರಾಧ್ಯ ದೈವ ಅವನೇ ಶ್ರೀ ಗೋವಿಂದ. ನಿಜವಾಗ್ಲೂ ಇವತ್ತಿಗೂ ಕೂಡ ನಾನು ಅವನಿಗೆ ಎಷ್ಟು ಏನು ಹೇಳೋದು, ನೀನು ಯಾವತ್ತೂ ಸಫರ್ ಪಡಬಾರ್ದು, ಹಾಗೆ ಗಂಡು ಮಗು ಹೆಣ್ಮಗು ಎರಡನ್ನೂ ಕೊಟ್ಟ ಅವರಿಗೆ ಆಯಸ್ಸು ಆರೋಗ್ಯನ ದೇವ್ರು ಕೊಡಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ ಒಂದು ಹರಕೆ ತೀರಿಸಲಿಕ್ಕೆ ನಾವು 14th ಹೋಗ್ತಾ ಇರೋದು. 14ನೇ ತಾರೀಕು ತಿರುಪತಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಒಂದು ಹರಕೆನ ತೀರಿಸಲಿಕ್ಕೆ, ನಾನಲ್ಲಿ ಏನು ಹರಕೆ ಕಟ್ಕೊಬಂದಿದ್ದೆ ಆ ಹರಕೆನ ತೀರಿಸಲಿಕ್ಕೆ. ನಮ್ಮ ಮಕ್ಕಳಿಗೆ ಹೇರ್ ಕಟ್ ಕೂಡ ಮಾಡಿಸಿಲ್ಲ, ಅಲ್ಲಿ ಮುಡಿ ಕೊಡ್ತೀನಿ ಅಂತಲೇ ನಾನು ಅಂದ್ಕೊಂಡಿದ್ದೆ. ನಾನು ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲೇ ಕೊಡ್ತೀನಿ. ಈ ಒಂದು ವಿಡಿಯೋನ ಶೇರ್ ಮಾಡಬೇಕಾಗಿತ್ತು. ನಂತರ ಎಷ್ಟೋ ಜನ ಹೆಣ್ಮಕ್ಳು ಸಫರ್ ಪಡ್ತಾಯಿದ್ದೀರ, ಸ್ಟ್ರಾಂಗ್ ಆಗಿರಿ. ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದೇ ಆಗಲೇ ಇಲ್ವಾ, ಜೀವನ ಅಷ್ಟೇನಾ, ಮುಗೀತಾ, ಅಡಾಪ್ಟ್ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಮಕ್ಕಳಿಗೆ ತಂದೆ ತಾಯಿನೇ ಇಲ್ಲ, ಅನಾಥಾಶ್ರಮದಲ್ಲಿ ಮಕ್ಕಳು ಬೆಳೀತಿದ್ದಾರೆ. ಮಕ್ಕಳಿರೋರಿಗೆ ತಂದೆ ತಾಯಿ ಇಲ್ಲ, ಒಳ್ಳೆ ತಂದೆ ತಾಯಿ ಸಿಗ್ತಾರೆ ಅನ್ನೋರಿಗೆ ದೇವ್ರ ಮಕ್ಕಳನ್ನ ಕೊಡೋಲ್ಲ. ಸ್ಟ್ರಾಂಗ್ ಆಗಿರಿ. ಇದೊಂದು ಹೆಣ್ಮಕ್ಳಿಗಾಗಲಿ ಗಂಡಸರಿಗಾಗಲಿ ಪೇರೆಂಟ್ಹುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಟ್ ಇದೊಂದು ಸ್ಟೇಜ್ ಅಷ್ಟೇ ಜೀವನ ಮುಗ್ದೋಯ್ತು ಅನ್ನೋ ಥರ ಏನಿಲ್ಲ, ಅದೊಂದು ಸ್ಟೇಜ್ ಅಷ್ಟೇ. ಆ ಸ್ಟೇಜ್ನ ಮೀರಿದ್ದು ತುಂಬ ಇದೆ. ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳಿ, ಆ ಮಗುಗೆ ಒಂದೊಳ್ಳೆ ಭವಿಷ್ಯ ಕೊಡಿ. ಇದು ನಮ್ಮ ಮಗು ಅನ್ನೋ ಥರ ಫೀಲ್ ಅಲ್ಲ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ನಮ್ಮದೇ ಮಗು ಅನ್ನೋ ಥರನೇ ಟ್ರೀಟ್ ಮಾಡಿ ಆ ಮಗುಗೊಂದೊಳ್ಳೆ ಭವಿಷ್ಯ ಕೊಡಿ ಅಷ್ಟೇ ಗಾಯ್ಸ್. ನೀವಿರೋರಿಗೆ ನಿಮ್ಮನ್ನು ನೆನ್ಕೋತಾರೆ. ನೀವು ಹೋದ್ಮೇಲೆ ಎಲ್ಲನೂ ನೆನ್ಪಿಟ್ಕೊಳ್ಳಲ್ಲ. ಅವ್ರದ್ದೇ 1000 ಪ್ರಾಬ್ಲಮ್ಸ್ ಇರುತ್ತೆ. ಯಾರು ಪ್ರಾಬ್ಲಮ್ಸ್ಗೂ ತಲೆ ಹಾಕೋಕ್ಕೂ ಹೋಗಲ್ಲ ನನ್ನ ಪ್ರಕಾರ. ಬಟ್ ಏನೋ ಮಾತಾಡಲೇಬೇಕು ಬೇರೆಯವ್ರ ಬಗ್ಗೆ ಅನ್ನೋ ಹೆಂಗಸರು ಸ್ವಲ್ಪ ಇರ್ತಾರೆ, ಅವ್ರು ಬೇಕಾದ್ರೆ ಮಾತಾಡ್ಬೋದು. ಅಷ್ಟು ಬಿಟ್ರೆ
ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಮಾಡಿ. ಬಟ್ ಇದಕ್ಕೋಸ್ಕರನೇ ಏನೇನೋ ಡಿಸಿಷನ್ ತೊಗೊಳ್ಳೋದು, ಅಯ್ಯೋ ನಂಗೆ ಆಗಲಿಲ್ಲ ಹಾಗೆ ಹೀಗೆ ಅಂತ ಅದನ್ನೇ ಸ್ಟ್ರೆಸ್ ತೊಗೊಂಡು ಆರೋಗ್ಯ ಹಾಳು ಮಾಡಿಕೊಂಡು ನಿಮ್ಮ ಆಯಸ್ಸನ್ನ ಕಡಿಮೆ ಮಾಡ್ಕೋಬೇಡಿ, ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಆದಷ್ಟು ಬಿ ಪಾಸಿಟಿವ್ ಆಗಿರಿ. ಇದು ನನ್ನ ಒಂದು ಜರ್ನಿ. ನನ್ನ ಫ್ರೆಂಡ್ ಒಬ್ಳು ಹೇಳ್ತಿದ್ಲು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀಯಾ, ನಿನ್ನ ಪಿ ಸಿ ಒ ಡಿ ಜರ್ನಿದಾಕು ಅಂತ. ಅದು ಮಾಡೋಣ ಅಂದ್ಕೊಂಡು ನಾನು ಮಾಡಿರಲಿಲ್ಲ. ನಾನು ಮಾಡೋಣ ಅಂದ್ಕೊಂಡು ಮಾಡಿರಲಿಲ್ಲ. ಇವತ್ತಿಗೂ ಆ ಜರ್ನಿ ನೆನ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಬೇರೆಯವ್ರಿಗೆ ಹೇಳ್ಬೇಕಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ, ಬೇರೆಯವ್ರು ಸಫರ್ ಪಡೋದು ನೋಡಬೇಕಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಎಲ್ಲರ ಆಲ್ಮೋಸ್ಟ್ ಜೆಂಟ್ಸ್ಗಳು, ಗಂಡಸರು ನನ್ನ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ವೈಫ್ಗೆ ಸಪೋರ್ಟ್ ಮಾಡಿ. ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ನಾನೊಂಥರ ಅದೆಲ್ಲ ನೆನ್ಪು ಮಾಡಿಕೊಂಡ್ರೆ ನಾನೇ ಒಂದು ಮೂಡ್ ಝೋನ್ಗೆ ಹೊರಟೋಗ್ಬಿಡ್ತೀನಿ. ಈ ಒಂದು ಜರ್ನಿನಲ್ಲಿ ಕೊನೆಯದಾಗಿ ಈ ಒಂದು ಜರ್ನಿಯಲ್ಲಿ ಪಾಸಿಟಿವ್ ಆಗಿ ಮಾತಾಡಿದವ್ರಿಗೆ ಥ್ಯಾಂಕ್ ಯು, ಸಪೋರ್ಟಿವ್ ಆಗಿ ನಿಂತವ್ರಿಗೆ ಥ್ಯಾಂಕ್ ಯು. ಇಲ್ಲ ಅನ್ನೋದನ್ನೇ ಒಂದು ಅಡ್ವಾಂಟೇಜಾಗಿ ತಗೊಂಡು ತಾಂಟ್ ಕೊಟ್ಟವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲದಕ್ಕೂ ಆನ್ಸರ್ ಇದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಸಪೋರ್ಟಿವ್ ಆಗಿ ನಿಂತು ನನ್ನ ಫ್ರೆಂಡ್ಸ್, ನನ್ನ ಮನೆ ಬ್ಯಾಂಗ್ಳೂರು ಮನೆ ಹತ್ರ ಇದ್ದವರು ಆಗಲಿ ತುಂಬ ಜನ ಹಾಗೆ ಹೀಗೆ ಸಜೆಷನ್ ಕೊಡೋರೇ ಜಾಸ್ತಿ. ಬಿಕಾಸ್ ನನ್ನ ಹಸ್ಬೆಂಡ್ ನನಗೆ ಸ್ಟಿಲ್ ಇವತ್ತಿನವರೆಗೂ ತುಂಬ ಸಪೋರ್ಟಿವ್, ತುಂಬ ಅಂದರೆ ತುಂಬ ಸಪೋರ್ಟಿವ್. ಅವ್ರದ್ದು 1% ಪ್ರಾಬ್ಲಮ್ ಅನ್ನೋದು ಇಲ್ಲದೆ ಹೋದ್ರೂ, ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ಈ ಥರ ಸಫರ್ ಪಡೋರಿಗೆ, ಎಷ್ಟೋ ಜನ ಹಸ್ಬೆಂಡ್ಗೆ ನನ್ನ ಗಂಡ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನಿಜವಾಗ್ಲೂ ಒಂದು ಮಗುನ ಅಡಾಪ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ನೀನು ಇಷ್ಟು ಸ್ಟ್ರೆಸ್ ತೊಗೋಬೇಡ, ಇಷ್ಟು ಅಳಬೇಡ ಅಂತ ಹೇಳಿರೋ ದಿನಗಳಿದೆ. ದೇವ್ರುಗಳಿಲ್ಲ, ಮಾಡದಿರೋ ಪೂಜೆಗಳಿಲ್ಲ, ಎಲ್ಲ ಆಗುತ್ತೆ. ಆಲ್ಮೋಸ್ಟ್ 8 ಇಯರ್ಸಲ್ಲಿ ಇಷ್ಟು ನೋವು ಪಟ್ಟಿದ್ದೀನಿ. ಯಾಕೆಂದರೆ ಅಷ್ಟು ಚುಚ್ಚು ಮಾತಾಡೋರೇ ಜಾಸ್ತಿ. ನನಗಂತೂ ಊರಿಗೆ ಬರೋದಕ್ಕೆ 1% ಇಷ್ಟ ಆಗ್ತಿರ್ಲಿಲ್ಲ. ವರ್ಷಕ್ಕೆ 1 ಸಲ 2 ಸಲ ಊರಿಗೆ ಬರೋದೇ ಹೆಚ್ಚು. ಹಳ್ಳಿಗಳಲ್ಲಿ ನಿಮಗೆ ಗೊತ್ತು ಹೇಗೆ ಕೇಳ್ತಾರೆ, ಹೇಗೆ ಮಾತಾಡ್ತಾರೆ ಅಂತ. ಬಟ್ ಸಿಟಿಗಳಲ್ಲಿ ಯಾರೂ ಅದ್ರ ಬಗ್ಗೆ ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಏನೋ ಒಂದು ಕಂಫರ್ಟ್ ಇರುತ್ತೆ, ಇರೋದಕ್ಕೂ ಖುಷಿ ಇರುತ್ತೆ. ಬಟ್ ಹಳ್ಳಿಗಳಲ್ಲಿ ಆ ಥರ ಇರಲ್ಲ. ಏನೋ ಒಂಥರ ಚುಚ್ಚು ಮಾತುಗಳು, ಏನೋ ಒಂದು ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನು ಊರಿಗೆ ಬರ್ತಿರ್ಲಿಲ್ಲ, ಊರನ್ನೇ ಬಿಟ್ಬಿಟ್ಟಿದ್ದೆ ಒಂದು ರೀತಿ. ಬಟ್ ನನ್ನ ಗಂಡ ತುಂಬ ಸಪೋರ್ಟಿವ್ ಆಗಿದ್ದರು. ಗೈಸ್, ನೀವು ನಂಬಲ್ಲ, ಆಲ್ಮೋಸ್ಟ್ ಹಾಸ್ಪಿಟಲ್ಗೆ ಒಂದು 10 ಲ್ಯಾಕ್ವರೆಗೂ ಖರ್ಚಾಗಿದೆ. ಅಲ್ಲಿ ಅಷ್ಟು ಒಂದು 10 to 15 ಅಂದ್ಕೊಳ್ಳಿ, ಅಷ್ಟನ್ನು ನಾವು ಹಾಸ್ಪಿಟಲ್ಗೆ ಖರ್ಚು ಮಾಡಿದ್ವಿ. ಬಿಕಾಸ್ ನನ್ನ ಒಂದು ಪ್ರಾಬ್ಲಮಿಂದ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ನಾವು ಇಬ್ಬರಿಂದ ಎಷ್ಟು ದುಡಿತಿದ್ವೋ ಅದನ್ನೆಲ್ಲ ನಾವು ತಗೋಗಿ ಹಾಸ್ಪಿಟಲ್ಗೆ ಹಾಕ್ತಿದ್ವಿ ಅವಾಗ. ಬಟ್ ಅದೆಲ್ಲ ಇದ್ದಿದ್ರೆ ಇವತ್ತು ಎಷ್ಟು ಸೇವಿಂಗ್ಸ್ ಆಗಿರೋದು ನಮ್ಮದು. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರನೇ ಆಗಿತ್ತು ಅನಿಸುತ್ತೆ ಇದೆಲ್ಲ ಆಗಬೇಕು ಅನ್ನೋದು. ಆ ಥರ ಒಂದು ದುಡ್ಡು ಟ್ಯಾಬ್ಲೆಟಿಗೆ, ಆ ಟ್ಯಾಬ್ಲೆಟ್ ತರಬೇಕಾದ್ರೆಲ್ಲ ಸಖತ್ ಬೇಜಾರಾಗೋದು. ಇಷ್ಟು ಕಷ್ಟಪಟ್ಟು ದುಡಿತೀವಿ, ಈ ಟ್ಯಾಬ್ಲೆಟ್ಸ್ಗೆಲ್ಲ ದುಡ್ಡು ಕೊಡ್ತೀವಲ್ಲ ಅಂತ ಅಂದ್ಬಿಟ್ಟು. ನಾವು ತೋರಿಸಿದ ಹಾಸ್ಪಿಟಲೆಲ್ಲ ಆಲ್ಮೋಸ್ಟ್ ಒಂದು ದೊಡ್ಡ ಹಾಸ್ಪಿಟಲ್ಸೇ. ಹಾಗಾಗಿ ನಮಗೆ ಸ್ವಲ್ಪ ಅಮೌಂಟು ಕಾಸ್ಟ್ಲಿ, ಜಾಸ್ತಿನೇ ಖರ್ಚಾಯಿತು. ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಎಲ್ಲರೂ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟು 214 ಸಬ್ಸ್ಕ್ರೈಬರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.